ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬಿಬಿಎಂಪಿ ಘಟಕದ ಕಚೇರಿ ಇಂದು ಉದ್ಘಾಟನೆಯಾಯಿತು. ಬಿಬಿಎಂಪಿ ಘಟಕದ ಅಧ್ಯಕ್ಷರಾದ ನವೀನ್, ಉಪಾಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡು ಬೆಂಗಳೂರು ಬಿಬಿಎಂಪಿ ಘಟಕ ವ್ಯಾಪ್ತಿಯಲ್ಲಿ 198 ವಾರ್ಡ್ಗಳಲ್ಲಿ ವೀರಶೈವ ಮಹಾಸಭಾದ 10 ಹೆಚ್ಚು ಸದಸ್ಯರನ್ನು ಮಾಡುವ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದ ಯಾವುದೇ ಸಮಸ್ಯೆ ಬಂದರೂ ಹೋರಾಟ ಮಾಡುತ್ತೇವೆ ಎಂದು ನವೀನ್ ರವರು ನಮ್ಮ ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ. ಹಾಗೂ ಉಪಾಧ್ಯಕ್ಷರು ಸಹ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ಇವತ್ತು ನಮ್ಮ ಬಿಬಿಎಂಪಿ ಘಟಕ ಬೆಂಗಳೂರು ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಬಿಬಿಎಂಪಿ ಘಟಕದ ಕಚೇರಿ ಉದ್ಘಾಟನಾ ಸಮಾರಂಭ. ಇವತ್ತಿಗೆ ನಾವು ಒಂದು 3 ತಿಂಗಳಿಂದ ನಮ್ಮ ಮಹಾಸಭಾದ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಜಯಶೀಲರಾಗಿ ಅದಾದಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವಾಗ ಅವರು ರಾಷ್ಟ್ರೀಯ ಅಧ್ಯಕ್ಷರು ಚುನಾಯಿತರಾಗಿ ಮತ್ತೆ ಅವರು ಆಫೀಸ್ ಬೇರರ್ಸ್ನ ಚೂಸ್ ಮಾಡಿ ಎಲ್ಲ ಆದಮೇಲೆ ನಮ್ಮದು ಒಂದು ಪದ್ಧತಿ, ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕ ಇವತ್ತಿಂದ ನಮಗೆ ಅಫಿಷಿಯಲ್ ಆಗಿ ನಾವು ಕಾರ್ಯನಿರ್ವಹಿಸ್ತೇವೆ. ಮತ್ತು ನಾವು ಇವತ್ತು ಬ್ಯಾಂಗ್ಳೂರಲ್ಲಿ ಏನಾಗಿದೆ, ಬಿ ಬಿ ಎಂ ಪಿ ಘಟಕ ಟೋಟಲ್ಲು ನಮಗೆ 198 ವಾರ್ಡು ಮತ್ತು 26 ವಿಧಾನಸಭಾ ಕ್ಷೇತ್ರಗಳು ನಮಗೆ ಬರ್ತದೆ. ಅಲ್ಲಿ ನಮ್ಮ ಮಹಾಸಭಾದ ಒಂದು ಏನಿದೆ, ನಮ್ಮ ಸಂಘಟನೆ ಏನಿದೆ ಅದನ್ನು ಬಲಪಡಿಸಬೇಕಾಗಿದೆ. ಮತ್ತು ನಮಗೆ ಯಾವುದಾದ್ರು ರೀತಿಯಲ್ಲಿ ಅನ್ಯಾಯ ಆದರೆ ಅದ್ರ ಮೇಲ್ಗಡೆ ನಾವು ತಲೆ ಎತ್ತುವಂಥ ಮತ್ತು ಅದರ ಮೇಲೆ ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು. ಅದಕ್ಕಾಗಿ ನಮ್ಮ ಘಟಕ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಮ್ಮ ಘಟಕ ರಚನೆ ಆಗಿದೆ, ಯುವ ಘಟಕ ರಚನೆ ಆಗ್ತಾಯಿದೆ, ಮಹಿಳಾ ಘಟಕ ರಚನೆ ಆಗ್ತಾಯಿದೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಘಟಕಗಳ ರಚನೆ ಆದ ನಂತರ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಇದನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಶಿವರಾತ್ರಿಗೆ ಹಮ್ಮಿಕೋಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಮೂರ್ತಿಯವರು ಕೂಡ ಮಾತಾಡ್ತಾರೆ. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದ ನೂತನ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಅಧ್ಯಕ್ಷರಿಗೆ ಮೊದಲನೇ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಕಮಿಟಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಬೆಳ್ಳೇಕೆರೆಯವರಾಗಿರುತ್ತಾರೆ. ಈ ಹೊಸ ಕಮಿಟಿ ಎಲ್ಲ ನಮ್ಮ ಪದಾಧಿಕಾರಿಗಳು ಈ ಸರಿ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟಿಗೆ ಬರುವಂಥ 2024ರಿಂದ 2029ವರೆಗೂ ನಾವು ಇರ್ತೀವಿ. ಅದರಲ್ಲಿ ನಮಗೆ ಏನೇನು ಕೆಲಸ ಮಾಡಬೇಕಾಗುತ್ತೋ ಎಲ್ಲ ಕೆಲಸನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ನಮ್ಮ ಅಜೆಂಡಾಗಳು ಸ್ವಲ್ಪ ಇಟ್ಕೊಂಡಿದ್ದೇವೆ. ಇಂಥದ್ದು ಮಾಡಬೇಕು ಕಾರ್ಯಕ್ರಮ ಅಂತ ನಮ್ಮ ಅಧ್ಯಕ್ಷರ ಮುಂದಾಳತ್ವದಲ್ಲಿ ನಾವು ನಡೆಸ್ತಾ ಇದ್ದೀವಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಮತ್ತು ಮೊನ್ನೆ ನಡೆದಂಥ ಒಂದು ಶಿವಕುಮಾರ ಸ್ವಾಮಿಗಳ ವಿಕೃತ ಮಾಡಿದ್ದಂಥ ನಮ್ಮ ಸ್ಟ್ಯಾಚ್ಯೂದು ಅದರದ ಮೇಲೆ ನಾವು ಆಲ್ರೆಡಿ ಮೊದಲನೆಯ ನಮ್ಮ ಹೋರಾಟವನ್ನು ಮಾಡಿಸಿದ್ದೇವೆ, ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಇದು ಮೊದಲನೇ ಹೆಜ್ಜೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದಿಂದ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಮುಂದಿನ ದಿನಗಳಲ್ಲಿ 198 ವಾರ್ಡುಗಳಲ್ಲೂ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ನಾವು ಸಂಘಟನೆಯನ್ನು ಮಾಡಲಿದ್ದೇವೆ ಮತ್ತು 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮುಂದಾಳತ್ವದಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಬಿಬಿಎಂಪಿ ಬೆಂಗಳೂರು ಅಧ್ಯಕ್ಷರ ಮುಂದಾಳತ್ವದಲ್ಲಿ ನಾವು ಎಲ್ಲ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳು ಮಾಡಿ ಎಲ್ಲಿ ಚುನಾವಣೆ ಮಾಡಬೇಕು ಅಲ್ಲಿ ಚುನಾವಣೆ ಮಾಡ್ತೀವಿ. ಅವಿರೋಧವಾಗಿ ಎಲ್ಲ ಆಗುತ್ತೋ ಅಲ್ಲಿ ಮಾಡ್ಕೊತೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಮ್ಮ 5 ವರ್ಷದ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನ ನಡೆಸ್ಕೊಂಡಿದ್ದೀವಿ, ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.